ಚಿಕ್ಕಬಳ್ಳಾಪುರ ತಾಲೂಕಿನ ರಾಮದೇವನಗುಡಿ ಬಳಿ ಹಳೆ ಗುಡಿಬಂಡೆ ಮೂಲದ 75 ವರ್ಷದ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹನುಮಂತರೆಡ್ಡಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಚಿಕಿತ್ಸೆ ಪಡೆದು ಕುಟುಂಬದ ಜೊತೆ ಮಾರುತಿ ಓಮ್ನಿ ಕಾರಿನಲ್ಲಿ ಬುಧವಾರ ರಾತ್ರಿ ಹಿಂತಿರುಗುತ್ತಿದ್ರು ಎನ್ನಲಾಗಿದೆ. ಈ ವೇಳೆ ಕಾರು ಹಾಗೂ ಗೂಡ್ಸ್ ವಾಹನ ನಡುವೆ ಭೀಕರ ಡಿಕ್ಕಿ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಹನುಮಂತರೆಡ್ಡಿ ತಲೆಗೆ ಗಂಭೀರ ಗಾಯವಾಗಿತ್ತು. ತಕ್ಷಣ ಅವರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ಕಾರಿನಲ್ಲಿ ಇದ್ದ ಸೊಸೆ ಹಾಗೂ ಮೊಮ್ಮಗಳು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಪೆರೇಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಘಟನೆ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತಕ್ಕೆ ನಿಖರ ಕಾರಣವೇನು ಎಂಬ ಕುರಿತು ತನಿಖೆ ಮುಂದುವರೆದಿದೆ. ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷನಾಗಿದ್ದ ಹನುಮಂತರೆಡ್ಡಿ ನಿಧನಕ್ಕೆ ಸ್ಥಳೀಯರು ಹಾಗೂ ರಾಜಕೀಯ ಮುಖಂಡರು ಸಂತಾಪ ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಹಳೆಗುಡಿಬಂಡೆ ಗ್ರಾಮದ ಶ್ರೀಯುತ ಹನುಮಂತರೆಡ್ಡಿದವರು ನಿನ್ನೆ ಸಾಯಂಕಾಲ 7:30 ಗಂಟೆಯಲ್ಲಿ ರಾಮದೇವನಗುಡಿ ಹತ್ರ ಅಪಘಾತವಾಗಿ ಮೃತಪಟ್ಟಿರುತ್ತಾರೆ. ಇವರು ಅಪಾರವಾದಂಥ ಬಂಧು ಬಳಗವನ್ನು ಹೊಂದಿದ್ದಾರೆ. ಇದಕ್ಕೆ ಒಬ್ಬ ಮಗ ಇದ್ದಾರೆ, ಸೊಸೆ ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಸೊ ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು, ಒಕ್ಕಲ ಸಂಘದಲ್ಲಿ ನಿರ್ದೇಶಕರಾಗಿದ್ದರು. ಪ್ರಗತಿಪರ ರೈತರು, ಉತ್ತಮ ಬೆಳೆಗಳನ್ನು ತೆಗಿತಾಯಿದ್ರು. ಮೊದಲು ಆಲೂಗಡ್ಡೆ ಬಿತ್ತನೆ ಎಲ್ಲ ಪರಿಚಯ ಮಾಡಿಸಿ ಆ ಭಾಗದ ರೈತರಿಗೆ, ಸಾವಿರಾರು ಜನ ರೈತರಿಗೆ ಆಲೂಗಡ್ಡೆ ಬಿತ್ತನೆ ಬೀಜೆಲ್ಲ ಕೊಟ್ಟು ಬೆಳೆಯನ್ನು ಬೆಳೀತಕ್ಕಂಥ ವಿಧಾನವನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಪ್ರಗತಿಪರ ರೈತರಾಗಿರ್ತಾರೆ. ಇವರ ಕುಟುಂಬಕ್ಕೆ ಧೈರ್ಯ ಕೊಡುವ ಶಕ್ತಿ ಬರಲಿ, ಈ ದುಃಖವನ್ನು ಭರಿಸುವ ಶಕ್ತಿ ದೇವರು ಕೊಡಲಿ ಅಂತೇಳಿ ನಾವೆಲ್ಲ ಶುಭ. ನಿನ್ನೆ ಏನಾಯ್ತಣ್ಣ? ನಿನ್ನೆ ಡಯಾಲಿಸಿಸ್ ಆಗಿತ್ತು. ಅವ್ರಿಗೆ ಡಯಾಲಿಸಿಸ್ ಮಾಡ್ತಾಯಿದ್ರು. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಹನುಮಂತರೆಡ್ಡಿ ಮತ್ತು ಅವನ ಸೊಸೆ ಮತ್ತು ಮೊಮ್ಮಗಳು ಬರ್ತಾ ಇರುವಾಗ ಅತಿ ವೇಗದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ ಅಪಘಾತ ಆಗಿ ಕಂಟೈನರ್ ಗಾಡಿಗೆ ಒಂದು ಡಿಕ್ಕಿ ಅಪಘಾತ ಆಗಿದೆ. ಅದರಲ್ಲಿ ಜಿಲ್ಲಾಸ್ಪತ್ರೆಗೆ ತಗೊಂಡು ಬಂದ ಮೇಲೆ ಮೃತಪಟ್ಟಿರ್ತಾರೆ. ಸೊ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನಾಗಲಿ? ಮೊಮ್ಮಗಳಿಗೂ ಎಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ, ಸೊಸೆಗೂ ಸಣ್ಣ ಪುಟ್ಟ ಗಾಯ ಆಗಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರೆಲ್ಲರೂ. ಚಾಲಕರು ಸಹ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇವರೊಬ್ಬರು ಮಾತ್ರ ಮೃತಪಟ್ಟಿದ್ದಾರೆ. ಸೊ ಸುಮಾರು ಜನ ಅಭಿಮಾನ ಹೊಂದಿದ್ರು ಅಂತ ಹೇಳಿದ್ರು. ಸುಮಾರು ಜನ ಅಭಿಮಾನ ಹೊಂದಿದ್ರು. ಸೊ ಅವರು ಯಾವ ರೀತಿ ದುಃಖ ಪಡ್ತಾ ಇದ್ದಾರೆ? ಎಲ್ಲರೂ ದುಃಖ ನೀರವ ಮೌನ ಆಗಿದೆ ಇಡೀ ಗ್ರಾಮವೇ. ನಮಗೂ ಭಾರಿ ದುಃಖ ಆಗ್ತಾ ಇದೆ. ಇವ್ರ ಕುಟುಂಬಕ್ಕೆ ಧೈರ್ಯ ಕೊಡಲಿ, ದುಃಖವನ್ನು ಭರಿಸತಕ್ಕಂಥ ಧೈರ್ಯ ಕೊಡಲಿ ಅಂತ ನಾವು ಹಾರೈಸ್ತೇವೆ. ಒಟ್ಟಾರೆ ರಾಮದೇವನಗುಡಿ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹನುಮಂತರೆಡ್ಡಿ ಸಾವನ್ನಪ್ಪಿದ್ದು ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.